ಆ ಇನ್ಸಿಡೆಂಟ್ ಆದಾಗ ನಿಮಗೆ ಅನಿಸಿದ್ದು ಏನಾದ್ರು ಉಂಟಾ? ಅಯ್ಯೋ ಯಾಕರ ಬಂದ ಇದಕ್ಕಂತ ಅನಿಸ್ತಾ? ವೈಲ್ಡ್ ಲೈಫ್ ಶುಡ್ ನೀಡ್ ಎ ಪ್ರಾಪರ್ ಕೇಡರ್ ಬೈ ಇಟ್ ಸೆಲ್ಫ್. ಮೈಸೂರು ಝೂ ಇವತ್ತು ನಾನು ಏನೇ ಆಗಿದ್ರು ಸರ್, ಮೈಸೂರು ಝೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಆಗಿನ ಕಾಲಕ್ಕೆ ಮೈಸೂರು ಝೂ ಇಸ್ ಒನ್ ಆಫ್ ದ ಬೆಸ್ಟ್ ಝೂ ಇನ್ ದ ಕಂಟ್ರಿ ಅಂತ ಹೇಳ್ತೀನಿ. ಒಂದಷ್ಟು ಪ್ರಾಣಿಗಳು ಸಾವನ್ನಪ್ಪಿದಾಗ ನೀವು PM ಮಾಡೋಕ್ಕಾಗುತ್ತೆ ಅಂತ ಸಂದರ್ಭ ಬಂದಿದ್ದು. ಹಾವು ಕಚ್ಬಿಡೋದು, ಆಸ್ಟ್ರಿಚ್ ಇರ್ಬೋದು ಅಥವಾ ಇರೋದು, ಬೆಳಗ್ಗೆ ಬರ್ತಾ ಸತ್ತೋಗಿದೆ ಸರ್. ಮಸ್ತ್ ಬಂದಾಗ ಆನೆ ಹೆಂಗೆ ಆಗತ್ತೆ ಅನ್ನೋಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ನೋಡಿದ್ದು ಅವಾಗ. ಅದು ಮಸ್ತ್ ಬಂದಾಗ ಸಿಗೋ ಪವರ್ ಇದೆಲ್ಲ ಟ್ರೆಮೆಂಡಸ್. ಅವೆಲ್ಲ ಮೂವೀಸ್ ನೋಡ್ಬಿಟ್ಟು ಅನಕೊಂಡ ಎಷ್ಟು ಅಪ್ಪ ಇರುತ್ತೆ, ಟೀಕ್ ಅನಕೊಂಡ ಅಂತ ಬ್ಯಾಗ್ಸ್ ಲಿಟಲಿ ಬ್ಯಾಗ್ ಕೊಟ್ಟರೆ ಅನಕೊಂಡ. ಸೊ ಸೇಫ್ಟಿ ಶೂ ಹಾಕಿಲ್ಲ ಅಂದರೆ ಸರ್, ಇಫ್ ಒನ್ ಬೈಟ್ ಆಫ್ ಕಿಂಗ್ ಕೋಬ್ರಾ ಯುವರ್ ಗಾನ್. ನನಗೆ ಅದು ಸೆಕೆಂಡ್ ಲೈಫ್ ಅನ್ಸ್ ನನಗೆ. ಈ ವೈಲ್ಡ್ ಲೈಫ್ ಬಂದ ನಂತರ ಆ ಇನ್ಸಿಡೆಂಟ್ ಆದಾಗ ನಿಮ್ಗೆ ಅನಿಸಿದ್ದು ಏನಾದ್ರು ಉಂಟಾ? ಅಯ್ಯೋ ಯಾಕರ ಬಂದ ಇದಕ್ಕಂತ ಅನಿಸ್ತಾ? ನಂಗಲ್ಲ, ನನಗೆ ಅದು ವೆರಿ ಕ್ಲಿಯರ್ ಆಫ್ ಗೆಟಿಂಗ್ ವೈಲ್ಡ್ ಲೈಫ್. ಐ ರಿಯಲೈಸ್ ಐ ಟು ರಿಫೈನ್ ಮೈ ಓನ್ ಸ್ಕಿಲ್ಸ್ ಅಂತ. ನನಗೆ ಅನಿಸಿದ್ದೇನು ಅಂದರೆ, ಇರೋ ಲಿಮಿಟೇಷನ್ಸಲ್ಲಿ ನಾವು ಹೆಂಗೆ ಮಾಡಬೇಕು. ಥ್ಯಾಂಕ್ಫುಲಿ ನಮ್ಮ ಮನೋಜ್ ಕುಮಾರ್ ಸರ್ ವಾಸ್ ವೆರಿ ವಿಷನರಿ ಸರ್. ಓಕೆ, ಅವ್ರ ವಿಷನ್ ಅವ್ರಿಗೆ ಹೇಳಿದ ಇಷ್ಟ, ಜನ ಏನಂತಾರೆ, ಡೋಂಟ್ ಬಾದರ್, ಯು ಕಮ್ ಫಾರ್ ಎ ಪರ್ಪಸ್. ನನಗೆ ಇವತ್ತು ಅರ್ಥ ಆಗುತ್ತೆ ವೈ ಗೇವ್ ಎ ಚಾನ್ಸ್ ಫಾರ್ ಜೂನಿಯರ್ ಅಂತ. ನಮಗೆ ವಿ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಅಂಡರ್ ಲೀಡರ್ಶಿಪ್ ಸರ್. ಇರೋ ಲಿಮಿಟೇಷನ್ಸಲ್ಲಿ, ಇರೋ ಇದರಲ್ಲಿ ಹೆಂಗೆ ಮಾಡಬೇಕು. ವಿ ರಿಫೈಂಡ್ ಆಫ್ಟರ್ ದಟ್ ವಿ ರಿಫೈಂಡ್. ಒಂದು ಗನ್ ತೊಗೊಬಾರ್ದು, ವಿ ಶುಡ್ ಟೇಕ್ 2 guns, ವಿ ಶುಡ್ ಹ್ಯಾವ್ 2 ಡಾಕ್ಟರ್ಸ್. ಅವೆಲ್ಲೂ ಆ ಟೈಮಲ್ಲಿ ಪ್ಯಾರಲಲ್ಲಿ ನಾರಾಜ್ ವಾಸ್ ಹ್ಯಾಂಡ್ಲಿಂಗ್ ಒನ್ ಮೋರ್ ಕೇಸ್ ಇನ್ ನಾಗರೋಳೆ, ಟೈಗರ್ ಒಂದು ಪ್ರಾಬ್ಲಮ್ ಆಗಿತ್ತು. ಅವ್ರು ಆಮೇಲೆ ಜಾಯಿಂಡ್ ಸೇಮ್ ನಾನು ಡಾಟ್ ಮೇಲೆ ಬಂದರು ಆ್ಯಕ್ಚುಲಿ ಅವರು. ಸೊ ಅದಾದಮೇಲೆ ಸರ್ ವಿ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಎಲಿಫೆಂಟ್ ಮಾಡಬೇಕಾದ್ರೆ ಪ್ರೋಟೋಕಾಲ್ಸ್ ಕರೆಕ್ಟ್ ಆಗಿರಬೇಕು. ಆಮೇಲೆ ಅದು ಏನಾಯಿತು, ಲಾರಿನೂ ಸಹ 10 ದಿವಸ ಟ್ಯಾಕ್ಲಿಕ್ ಆಗ್ತಾ ಇತ್ತು. ಇದು ಹೆಂಗಪ್ಪ ಓಡಿಸೋದ ಕಡೆ ಏನೋ ಮಾಡಿ. ಇಟ್ಸ್ ಆನ್ಲೈನ್ ಆ್ಯಕ್ಚುಲಿ. ನನಗೆ ಅವತ್ತು ಅರ್ಥ ಆಗಿದೆ ಅಂದರೆ ಸರ್, ವೈಲ್ಡ್ ಲೈಫ್ ಶುಡ್ ನೀಡ್ ಎ ಪ್ರಾಪರ್ ಕೇಡರ್ ಬೈ ಇಟ್ ಸೆಲ್ಫ್. ಒಂದು ನಮ್ಮ ಸಪ್ರೇಟಾಗಿ ಅದನ್ನು RFOs ಇರ್ಬೋದು, ACF ಇರ್ಬೋದು, ಪ್ರಾಣ ಹೊತ್ತೆ ಇಟ್ಟು ವರ್ಕ್ ಮಾಡ್ತಾರೆ ಸರ್. ಸೇಫ್ಟಿ ಆಫ್ ಮೈ ಸ್ಟಾಫ್ ಇಸ್ ಇಂಪಾರ್ಟೆಂಟ್. ಅವತ್ತು ನಂಜುಂಡೇಶ್ವರ ಎಕ್ಸಾಕ್ಟ್ಲಿ ಅವತ್ತು ನಂಜುಂಡೇಶ್ವರ ನಂಗೆ ಕಾಪಾಡಲಿಲ್ಲ ಅಂದರೆ, ಅವ್ರ ಹುಡುಗ ಸೊಲಿಗ ಟ್ರೈಬು ಅವ್ನು ಬಂದಿದ್ದಂದರೆ ನಾನು ಇರ್ತಿರ್ಲಿಲ್ಲ ಅವತ್ತು ಕತೆ ಹೇಳೋಕ್ಕೆ. ಸೊ ಸಿಕ್ಕಾಗೆಲ್ಲ ಅವ್ನಿಗೆ ಹೇಳ್ತೀನಿ ಥ್ಯಾಂಕ್ ಯು ಕೊಡೋ ಅಂತ. ಅದಾಯಿತು. ಅದೆಲ್ಲ ಆದಮೇಲೆ ನೀವು ಮತ್ತೆ ಭದ್ರಾ ಟೈಗರ್ಸ್ ಇಲ್ಲ, ಫಸ್ಟ್ ಜಾಯಿಂಟ್ ಭದ್ರಾ ಸರ್. ನಾನು ಶುರು ಮಾಡಿದ್ದೆ ಭದ್ರಾದಲ್ಲಿ. ನನಗೆ ನಾನು ಅನಿಮಲ್ ಹಸ್ಬೆಂಡ್ರಿ ಇದ್ದೆ. ಇವತ್ತು PCF ಸ್ಮಿತಾ ಬಿಜೂರ್ ವಸ್ತು DCF ದೆನ್. ಅವ್ರ ಹಸ್ಬೆಂಡ್ ಇಬ್ಬರು ಸಹ ಒಂದು ಆನೆ ಸತ್ತೋಗಿತ್ತು, ಮರಿ ಸತ್ತೋಗಿತ್ತು ಬ್ಯಾಕ್ ವಾಟರಲ್ಲಿ. ಕಸಿದ್ರು PM ಮಾಡಲಿಕ್ಕೆ. ಸಂಜೆ ಇತ್ತು, ನಾನು PM ಮಾಡೋಕ್ಕಲ್ಲ ಮೇಡಮ್, ಬೆಳಗ್ಗೆ ಮಾಡೋಣ ಅಂದರೆ. ನಾನು ಬೆಳಗ್ಗೆ ಶುರು ಮಾಡಿದ್ದು ಸರ್, ತಿಂಡಿ ತಿನ್ಕೊಂಡು. ಅರ್ಲಿ ಮಾರ್ನಿಂಗ್ 6:30 ಬಂದರು ತಿಂಡಿ. ಎಷ್ಟು ಅವರ್ ಬೇಕು? ನಾನು ಐ ಟೇಕ್ ಲಾಂಗ್ ಟೈಮ್ ಸರ್. ಹೌದಾ? ನನಗೆ ನನ್ನ ಮೇಲೆ ಕಂಪ್ಲೇಂಟ್ ಅಂದರೆ ಇವ್ನು ತುಂಬ ಡೀಟೇಲ್ ಆಗಿ ಮಾಡ್ತಾನೆ ಅಂತ ಆಪಾದನೆ ಇದೆ. ಬಟ್ ದಟ್ಸ್ ಅ ವೇ ಐ ಆಮ್ ಟ್ರೈನ್ಡ್ ಬೈ ಮೈ ಮೆಂಟರ್ಸ್. ನಿಜ. ಏನಾಗುತ್ತೆ, ನಾವು ಫಾರ್ಮಾಲಿಟಿಗೆ ಮಾಡಿದ್ರೆ ಮೆನಿ ಆಫ್ ದ ಥಿಂಗ್ಸ್ ವಿಲ್ ನಾಟ್ ಕಮ್ ಟು ಲೈಟ್ ಸರ್. ನಾನು ಅವತ್ತು PM ಮಾಡಿದ್ದಕ್ಕೆ ಅವರು ಖುಷಿಯಾಗಿ ಐ ಟುಕ್ 10 hours. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್. ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ದು, ರಾತ್ರಿ 6:60 ಕತ್ತರ ತನಕ. ಆಮೇಲೆ ಲ್ಯಾಟಿನ್ ಕೂಡ ಮಾಡಿದ್ವಿ ನಾವು. ಪ್ರತಿಯೊಂದು ಪೀಸ್ ಮಾಡಿ ಇಟ್ಬಿಟ್ಟಿದ್ದೆ. ಅಂದರೆ ಇಟ್ ವಾಸ್ ದೇರ್ ಲೈಕ್ ಎವ್ರಿಥಿಂಗ್. ಆಮೇಲೆ ಯೂಶಲಿ ಪೀಪಲ್ ಡೋಂಟ್ ವಾಂಟ್ ಟು ಓಪನ್ ದ ಬ್ರೈನ್ ಸರ್. ಓಕೆ, ನನಗೆ ಅವಾಗೇನು ಉರುಪು ಕುತೂಹಲ ಏನಾಗುತ್ತೆ ಬ್ರೈನ್ ನೋಡ್ಬೇಕಂತ. ಬೇರೆ ಡಾಕ್ಟರ್ಸ್ ಮಾಡೋದು ರೇರ್ ಅಂತ ಅಲ್ಲ, ಇಟ್ ಡಿಪೆಂಡ್ ಆನ್ ದೆಮ್ ಸರ್. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ ಡಾಕ್ಟರ್ಸ್. ನಾನು ಮಾಡ್ತೀನಿ ಸರ್, ಯಾಕಂದ್ರೆ ನನಗೆ ಏನು ಗೊತ್ತಾ, ಐ ವಾಂಟ್ ಟು ನೋ. ಎಲೆಕ್ಟ್ರಿಷನ್ ಆಗಿರ್ಬೋದು, ಬೇರೆ ಇರ್ಬೋದು. ಲುಕ್, PM ಮೀನ್ಸ್ ಯು ಟು ಡೂ ಎಂಟೈರ್ ಥಿಂಗ್ಸ್ ಸರ್. ಪೋಸ್ಟ್ ಮಾರ್ಟಮ್ ಅಂದರೆ ಎಲ್ಲದೂ ಓಪನ್ ಮಾಡಬೇಕು. ಕರೆಕ್ಟ್. ಲಾಜಿಸ್ಟಿಕ್ಸ್ ಇಲ್ಲ ಅಂತ ನಾವು ಮಾಡೋಕ್ಕಾಗಲ್ಲ. ಇರೋ ಲಾಜಿಸ್ಟಿಕ್ಸಲ್ಲೇ ಮಾಡ್ಕೊಂಡು ಹೋಗ್ಬೇಕು ಸರ್. ಅಲ್ಲಿ ಅವಾಗ ಗೊತ್ತಾಗಿದೆ ನನಗೆ ಅಂದರೆ, ಇಫ್ ಯು ಆರ್ ಪ್ರೊಫೆಷನಲ್, ಸಮ್ ಪೀಪಲ್ ವಿಲ್ ಲೈಕ್ ಯು, ಸಮ್ ಪೀಪಲ್ ನಾಟ್ ಲೈಕ್ ಯು ಅಂತ. ಬಟ್ ಆ ಮೇಡಮ್ ಲೈಕ್ ಮಾಡಿದ್ರು, ವುಡ್ ಲೈಕ್ ಟು ಕಮ್ ಫಾರ್ ಭದ್ರಾ. ಡೀಟೇಲ್ ವರ್ಕ್ ಇತ್ತು. ಅವ್ರು ಇಬ್ಬರು ಹಸ್ಬೆಂಡ್ ಆ್ಯಂಡ್ ಸ್ಮಿತಾ ಬಿಜೂರು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರು ಅಲ್ಲ ಇದ್ರು. ಟು ಲೈಕ್ ಟು ಕಮ್ ಆ್ಯಂಡ್ ವರ್ಕ್ ಫಾರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ. ಎಸ್ ಮೇಡಮ್ ಅಂತ ಹೇಳಿದೆ. ಅವಾಗ IB ಶ್ರೀವಾಸ್ತವ್ ಸರ್ PCC ಅದನ್ನು ತೊಗೊಂಡು ರೆಕಮೆಂಡೇಶನ್ ಹೋಯಿತು. ಓಕೆ, ಅದು FDಗೂ ಹೋಯ್ತು ಆ್ಯಕ್ಚುಲಿ. ಬಟ್ FDಯಲ್ಲಿ ಹೆಂಗೆ ಕೊಡ್ತೀರಾ ಸಂಬಳ, ಅಲ್ಲಿ ನೀವು ಫೌಂಡೇಶನ್ ಇರಲಿಲ್ಲ, ಇದಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಅದು ಮೂವಲ್ಲಿ ಇತ್ತು. ನಾನು ಬಂದು ಮೀಟ್ ಆದೆ IB ಶ್ರೀವಾಸ್ತವ್ ಸರ್ನ, ವೆರಿ ಹ್ಯಾಪಿ ಅಂತ. ಆಮೇಲೆ ಮೈಸೂರು ಓಪನ್ ಆಯ್ತು ಅವಾಗ. ಇವತ್ತು ನಾನು ಐ ಶುಡ್ ರಿಮೆಂಬರ್ ವಿಜಯರಂಜನ್ ಸಿಂಗ್, ಅವ್ರು ನನಗೆ ಹಾಕ್ಸ್ಕೊಟ್ರು. ಲಿಟ್ರಲಿ ಸರ್, ವಿಜಯರಂಜನ್ ಸಿಂಗ್ ಒಟ್ಟಿಗೆ ವರ್ಕ್ ಮಾಡಿರೋ ಎಪಿಸೋಡ್ ಎಲ್ಲ, ಈ ನೆವರ್ ಟ್ರೀಟೆಡ್ ಲೈಕ್ ಎಂಪ್ಲಾಯಿ ಸರ್, ಈ ಟ್ರೀಟೆಡ್ ಲೈಕ್ ಸರ್. ನಾನು ಮತ್ತು ಧರ್ಮೀಶ್ ಶೆಟ್ಟಿ ಅಂತ ಒಟ್ಟಿಗೆ ಜನ ಇದ್ವಿ ನಾವು. ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಫಸ್ಟ್ ದಿನ ಹೋಗ್ಬಿಟ್ಟು, ನಂಗೆ ಚೆನ್ನಾಗಿ ನೆನಪಿದೆ, October 2 ನಾನು ಜಾಯ್ನ್ ಆಗಿದ್ದು ವೈಲ್ಡ್ ಲೈಫ್ ವೀಕಲ್ಲಿ. ಹೋಗ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟ ಹೋಗ್ಬನ್ನಿ ಇಬ್ಬರು ಅಂದರು. ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟ ಫಸ್ಟ್ ನನಗೆ ಇನಿಷಿಯಲಿ ಬೇಸಿಕ್ಲಿ ಐ ಆಮ್ ನಾಟ್ ಬಿಲೀವರ್ ಇನ್ ಗಾಡ್. ಓಕೆ, ಬಟ್ ಅವತ್ತೇ ನಂಗೆ ಅನಿಸ್ತು ಅಲ್ಲೇನೋ ಇದೆ ಅಂತ ಅಲ್ವಾ, ಆ ಶಕ್ತಿ ಇದೆ ಸರ್ ನಂಗಂತೂ. ಅದನ್ನು ದೋ ಐ ಡೋಂಟ್ ಬಿಲೀವ್ ಇನ್ ಗಾಡ್, ಅಲ್ಲಿ ಹೋಗಿ ಕೈ ಮುತ್ತದ ಸರ್, ಐ ಫೆಲ್ಟ್ ಸಮಥಿಂಗ್. ಅದನ್ನು ಅದು ವೆರಿ ಪರ್ಸ್ನಲ್, ಅದು ದೇವ್ರ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದಾಗ ಸಮಥಿಂಗ್ ಐ ಫೆಲ್ಟ್. ಅವಾಗ ಅನಿಸ್ತು ನನಗೆ ಈ ಹ್ಯಾಸ್ ಟೋಲ್ಡ್ ಫಾರ್ ಎ ಪರ್ಪಸ್ ಅಂತ. ಸೊ
ಅಲ್ಲಿಂದ ಒಂದು ಜರ್ನಿ, ಮೈಸೂರು ಜರ್ನಿ ಶುರು ಆಯಿತು ಸರ್. ಝೂನಲ್ಲೆಲ್ಲ ಮೈಸೂರು ಝೂ ಇವತ್ತು ನಾನು ಏನೇ ಆಗಿದ್ರು ಸರ್, ಮೈಸೂರು ಝೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ನನಗೆ ಅಲ್ಲಿ ಕೊಟ್ಟಿರೋ ಎಕ್ಸ್ಪೋಜರ್ ಇದೆಯಲ್ಲ ಸರ್, ನನ್ನ ಕನ್ಸು ಮನಸ್ಸಲ್ಲೂ ನೆನೆಸಲ್ಲ, ಅದೇ ನೆನೆಸ್ತೀನಿ. ಯಾಕೆಂದರೆ ಅಲ್ಲಿ ಪ್ರತಿಯೊಬ್ಬರು ನನಗೂ ಪಾಠ ಮಾಡಿದ್ದಾರೆ ಸರ್. ಅನಿಮಲ್ ಕೀಪರ್ ಇರ್ಬೋದು, RFOs ಇರ್ಬೋದು, ACF ಇರ್ಬೋದು, DCF ಇರ್ಬೋದು, ನಮ್ಮ ಬಾಸ್ ಇರ್ಬೋದು, ಪ್ರತಿಯೊಬ್ಬರು, ಆಮೇಲೆ ಪ್ರತಿ ಅನಿಮಲ್ಗಳು ಅಲ್ಲಿರೋಷ್ಟು ವೆರೈಟಿ ನಾನು ಅಲ್ಲಿ ನೋಡಿಲ್ಲ ಸರ್. ನಾನು ಆಗಿನ ಕಾಲಕ್ಕೆ ಮೈಸೂರು ಝೂ ಇಸ್ ಒನ್ ಆಫ್ ದ ಬೆಸ್ಟ್ ಝೂ ಇನ್ ದ ಕಂಟ್ರಿ ಅಂತ ಹೇಳ್ತೀನಿ ನಾನು. ಅಲ್ಲಿ ನಮಗೆ ಹೆಂಗಿತ್ತು ಅಂದರೆ, ನನಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಅಲ್ಲೇ ಇರ್ತೀನಿ ಮೈಸೂರು ಝೂ ಅಲ್ಲಿ ಅಂತ. ನಾನು ಹೊರಗೆ ಇರ್ತಿರ್ಲಿಲ್ಲ ಆ್ಯಕ್ಚುಲಿ. ನಾನು ಮೈಸೂರು ಝೂ ನಮ್ಮ ಹಾಸ್ಪಿಟಲ್ ಇದ್ದರೆ ಬೇರೆ ಒಂದು ಕೋಣೆ ಇದೆ, ಅಲ್ಲೇ ಒಂದು ರೂಮಲ್ಲಿ, ನಾವೇನು ಬ್ಯಾಚುಲರ್ ಅಲ್ವಾ, ಅಲ್ಲೇ ಇರ್ತಾ ಇದೆ. ಹಾಗಾಗಿ ಇಟ್ ವಾಸ್ ಲೈಕ್ 24/7 ಫಾರ್ ಮೀ. ನನಗೇನು ಡ್ಯೂಟಿ ಮುಗಿತು ನಂಗೆ ಇರಲಿಲ್ಲ, ಅಂದರೆ ಅಫಿಷಿಯಲಿ ಮುಗಿದಿರ್ಬೋದು, ಬಟ್ ಮೇಲೆ ಹೋಗ್ತಿದ್ದೆ ನಾನು. ಏನೋ ಒಂದು ಇರೋದು ಕಲಿಯೋ ಟೈಮ್ಸ್ ಅವಾಗ. ಹೌದು, ಅವಾಗ ಇಂಟರ್ನೆಟ್ ಅವಾಗಿನೂ ಇತ್ತು. ಅವಾಗಿನೂ ನಾವು 2009 ನೀವು ಸಿ ಮೈ ಫೇಸ್ಬುಕ್ ಆ್ಯಂಡ್ ಟ್ವಿಟರ್ ಅವಾಗ ಶುರು ಮಾಡಿದ್ದು ನಾವು. ಇವತ್ತೇನೆಲ್ಲರೂ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇದೆಯಲ್ಲ, ಆ ಟೈಮಲ್ಲಿ ನಾವು ಏನೇ ಮಾಡಿದ್ರು ಆಗ್ತೀವಿ. ಬಟ್ ಆ ಟೈಮಲ್ಲಿ ರಿಸ್ಟ್ರಿಕ್ಷನ್, ಡೋಂಟ್ ಪುಟ್ ಎವ್ರಿಥಿಂಗ್ ಫಾಸ್ಟ್ ಇರಲಿಲ್ಲ ಅಷ್ಟೇ. ಅವಾಗ ನಮಗೆ ಗೊತ್ತಾ, ಉರುಪು ಸರ್, ಅವಾಗ ತುಂಬ ಉರುಪಿತ್ತು. ಏನೋ ಕಲಿಯೋದು, ಇಂಟರ್ನೆಟ್ಟಲ್ಲಿ ಹುಡ್ಕೋದು, ಎಲ್ಲಿಂದ ನಾವು ಮೇಲ್ ಮಾಡಿ ತರ್ಸ್ಕೊಂಡು ಇನ್ಫಾರ್ಮೇಷನ್ನು. ಒಂದು PM ಮಾಡಿದ್ರು ನೀಟಾಗಿ ಮಾಡಬೇಕು. ಒಂದು ಹೊಸ ಈಗ ಸರ್ ಹೆಂಗಂದರೆ, ಎ ಪರ್ಸನ್ ಎಂಟ್ರಿಂಗ್ ಇಂಟು ಡಿಸ್ನಿ ಲ್ಯಾಂಡ್ ಥರ. ಮಗುಗೆ ನೀವು ಅಲೋ ಹಿಮ್ ಟು ಗೋ ಟು ಡಿಸ್ನಿ ಲ್ಯಾಂಡ್, ಯು ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಅದು ಸಣ್ಣದಿದ್ರು ಒಂದು ಸಣ್ಣ ಪ್ರಾಣಿ ಸತ್ರುವ ಯಾಕೆ ಸಾಯ್ತು ಅಂತ ವಿಸ್ಟ್ ಗೋ ಇನ್ ಡೀಟೇಲ್. ನಾನು ನನ್ನ ಕೊಲೀಗ್ ಧನ್ವೀರ್ ಶೆಟ್ಟಿ, ನಾವು ಈಸ್ ಇನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನು, ನರಸಿಂಹ ಅಂತ ಇನ್ನೊಬ್ಬ ಕ್ಯೂರೇಟರು. ಅದೇ ಥರ ನಮ್ಮ VRS ಅಂತ ಹೇಳ್ತೀವಿ ನಾವು, ವಿಜಯೇಂದ್ರ ಸಿಂಗ್, ಈ ಟುಕ್ ಕೇರ್ ಆಫ್ ಅಸ್ ಸಾಲಿಡ್ಲಿ ಸರ್. ಅನಿಮಲ್ ಎಕ್ಸ್ಚೇಂಜ್ ಆ ಟೈಮಲ್ಲಿ ಆಗಿದಷ್ಟು ನನ್ನ ಪ್ರಕಾರ ಇನ್ನು ಯಾವತ್ತೂ ಆಗಿಲ್ಲ ಸರ್. ಈ ನೀವಿದ್ದಂಥ ಮೈಸೂರು ಝೂನಲ್ಲಿ ಎಷ್ಟು ಪ್ರಾಣಿಗಳು ಅವಾಗ ಮಾಡಿದ್ರಿ? ಆಮೇಲೆ ಯಾವ ಕಾರಣಕ್ಕೆ ರೀಸನ್ ಏನೋ ಸಿಗ್ತಾ ಅವಾಗ ಮಾಡೋದು? ಏನಕ್ಕೆ ಸರ್? ಅಂದರೆ ಒಂದಷ್ಟು ಪ್ರಾಣಿಗಳು ಸಾವನ್ನಪ್ಪಿದಾಗ ನೀವು PM ಮಾಡೋಕ್ಕಾಗುತ್ತೆ ಅಂತ ಸಂದರ್ಭ ಬಂದಿದ್ದು ಸರ್. PM ಯಾಕೆ ಆಗಿದ್ದು ಸರ್, ನನಗೆ ನಾವು ಅವಾಗ ಡೀಟೇಲ್ ಮಾಡಿದ್ವಿ PM. ನನಗೆ ತುಂಬ ಕುತೂಹಲ ಕೇಳಿಸಿದ್ದು, ಹಾವು ಕಚ್ಚಿದಾಗ ನಮ್ಗೆ ಗೊತ್ತಾಗ್ತಿರಲಿಲ್ಲ ಸರ್. ಆ್ಯಕ್ಚುಲಿ ಹಾವು ಕಚ್ಬಿಡೋದು, ಆಸ್ಟ್ರಿಚ್ ಇರ್ಬೋದು ಅಥವಾ ಇದಿರೋದು, ಬೆಳಗ್ಗೆ ಬರ್ತಾ ಸತ್ತೋಗಿದೆ. ಸಂಜೆ 6 ಗಂಟೆ ನೋಡೋಷ್ಟರಲ್ಲಿ ಬದುಕಿರೋವು. ಬೆಳಗ್ಗೆ ಬರ್ತೀವಿ, ನಮ್ಗೆ ಆ್ಯಕ್ಚುಲಿ 6:30ಗೆ ಫೋನ್ ಬರೋದು ಸರ್ ನಮಗೆ, ಸೆಕ್ಯೂರಿಟಿ ಇರೋರು, ಈ ಥರ ಆಸ್ಟ್ರಿಚ್ ಎಂಗ್ಲೂಜಲ್ಲಿ ಆಸ್ಟ್ರಿಚ್ ಸತ್ತೋಗಿದೆ, ಕೆಸವರಿ ಸತ್ತೋಗಿದೆ ಅಂತ. ಬಂದು ನೋಡ್ತೀವಿ, 2 ಮಾರ್ಕ್ ಕಾಣೋದು. ಆಮೇಲೆ ಅವಾಗ ಗೊತ್ತಾಗಿದೆ ನಮಗೆ, ಓ ಹಾವು ಕಚ್ಚಿದೆ. ಐ ಜಸ್ಟ್ ಓನ್ಲಿ 2 ಮಾರ್ಕ್ ಗೊತ್ತಾಗುತ್ತೆ ನಮಗೆ. ಯಾಕೆಂದರೆ ನಾವೆಲ್ಲ ಫುಲ್ ಅದನ್ನು, ಸಪೋಸ್ ನೀವೇನಾರ ಪುಕ್ಕ ಎಲ್ಲ ಇತ್ತು ಅಂದರೆ ಗೊತ್ತಾಗಲ್ಲ ನಿಮಗೆ. ಅವೆಲ್ಲ ತೆಗೆಸ್ಬಿಟ್ಟು ಮಾರ್ಕ್ ಇದೆಯಾ ಎಲ್ಲಿದೆಯಾ ಅದು ನೋಡ್ಬಿಟ್ಟು ಒಂದು ಜಿಂಕೆ ಸತ್ತೋಗಿತ್ತು, ಅಂದರೆ ಇದು ಚಿಂಕಾರ ಸತ್ತೋಗಿತ್ತು. ಅದನ್ನು ಟ್ರೈ ಮಾಡಿದ್ವಿ ಉಳ್ಸಕ್ಕೆ. ನಾವು ಊಟ ಮಾಡ್ತಿದ್ವಿ, ನಾನು ಮತ್ತು ನನ್ನ ಕೊಲೀಗ್ ಊಟ ಮಾಡ್ತಾಯಿದ್ವಿ. ಫೋನ್ ಬಂದು ವಾಕಿಲಿ ಒಂದು ಈ ಥರ ಅರ್ಜೆಂಟಾಗಿ ಹೋಗ್ಬೇಕಂತ ಚಿಂಕಾರ ಎನ್ಕ್ಲೋಜರ್ಗೆ ಅಂತ. ಅದು ನೊರೆ ಬರ್ತಾಯಿದೆ ಸರ್. ವಿ ಗಾಟ್ ಕನ್ಫರ್ಮೇಷನ್, ನೊರೆ ಬರ್ತಾಯಿದೆ, ಸ್ವಯಂ ಪಾಯ್ಸನಿಂಗ್ ಆಗಿರಬೇಕು ಅಂತ. ನೋಡ್ತೀವಿ, ಬೈಟ್ ಮಾರ್ಕ್ ಇತ್ತು. ನಾವು ಆ್ಯಂಟಿವೆನಮ್ ಯೂಸ್ ಮಾಡಿ ಟ್ರೈ ಮಾಡಿದ್ವಿ, ಬದುಕೋಕ್ಕಾಗಲಿಲ್ಲ. ಸೊ ದೆನ್ ವಿ ರಿಯಲೈಸ್ ದಟ್ ವಿ ಹ್ಯಾವ್ ಟು ಕೀಪ್ ಲಾಟ್ ಆಫ್ ಆ್ಯಂಟಿವೆನಮ್ ಅಂತ. ಅಂದರೆ ಆ್ಯಂಟಿವೆನಮ್ ಹೆಂಗೆ ಅಂದರೆ, ವಿ ಶುಡ್ ಗಿವ್ ಇಟ್ ಟಿಲ್ ರಿಕವರಿ. ಅದು ರಿಕವರಿ. ಸೊ ನನಗೆ ತುಂಬ. ಆಮೇಲೆ ಇದು ರಿಚಿ ಅಂತ ಒಂದಿದೆ ಸರ್ ಆ್ಯಕ್ಚುಲಿ ಅಲ್ಲಿ. ಸರ್ ಮಸ್ತ್ ಬಂದಾಗ ಆನೆ ಹೆಂಗೆ ಆಗತ್ತೆ ಅನ್ನೋಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ನೋಡಿದ್ದು ನಾನು ಅವಾಗ ಝೂನಲ್ಲಿ. ಆ ರಿಚಿ ಎಲಿಫೆಂಟ್ ಇದೆಯಲ್ಲ, ರ್ಯಾಂಬೋ ಮತ್ತು ರಿಚಿ ಹಾಂ ಸರ್, ಎಂಟರ್ ಎನ್ಕ್ಲೋಜರ್ನ ಅವ್ರು ಹಾಕಿದ್ದು ಆ್ಯಕ್ಚುಲಿ. ಐ ನಾಟ್ ಎಕ್ಸಾಗರೇಟಿಂಗ್. ಅದು ಮಸ್ತ್ ಬಂದಾಗ ಸಿಗೋ ಪವರ್ ಇದೆಯಲ್ಲ, ಟ್ರೆಮೆಂಡಸ್ ಅದು. ಅದ್ರ ಬಿಹೇವಿಯರ್ ನನ್ನ ಲಿಟ್ಲ್ ನೋಡಿಕೊಂಡು ಅಂತ ಅವಾಗ ಅರ್ಥ ನನಗೆ ಮಸ್ತ್ ಬಂದಾಗ ಯಾಕೆ ಆ ಥರ ಬಿಹೇವ್ ಮಾಡ್ತವೆ. ಲಿಟ್ಲಿ ದ ಗಾಡ್ ಆಫ್ ಪವರ್ ಸರ್. ಕಿತ್ತು ಸಾಕಾಗ್ತದೆ, ಅವ್ನು ಮಾತು ಕೇಳ್ತಾರಲ್ಲ, ಏನು ಮಾಡಲ್ಲ. ನಮಗೆಲ್ಲ ವಸ್ತು ಅವಾಗ ಹೌ ಟು ಟೇಮ್ ದಿಸ್ ಅಂತ. ಸೊ ಕಲ್ತಿ ದೆನ್ ನೌ ವಿ ನೋ ಹೌ ಟು ಹ್ಯಾಂಡಲ್ ಮಸ್ತ್ ಬರ ಎಲಿಫೆಂಟ್ಸು. ಅನಕೊಂಡ ತಂದಾಗ ನಮ್ಗೆ ಗೊತ್ತಿರಲಿಲ್ಲ ಹೌ ಟು. ನನಗೆ ಏನಾಯಿತು, ಅನಕೊಂಡ ತಂದಾಗ ನಾವೆಲ್ಲ ಮೂವೀಸ್ ನೋಡ್ಬಿಟ್ಟು ಅನಕೊಂಡ ಎಷ್ಟು ತಪ್ಪ ಇರತ್ತೆ ಅಂದ್ಕೊಂಡು ಪ್ರಿಪೇರ್ ಆಗಿದ್ವಿ ಸರ್ ನಾವು. ನಾನು ನಮ್ಮ ಟೀಮೆಲ್ಲ ಹೋದಾಗ ಕಸ್ಟಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಟೀಕೆ ಅನಕೊಂಡ ಅಂತ ಬ್ಯಾಗ್ಸ್ ಲಿಟಲಿ ಬ್ಯಾಗ್ ಕೊಟ್ಟರು. ಅನಕೊಂಡ ರೀ ಏನು ಹೇಳ್ತೀರಾ, ಮರಿ ಅನಕೊಂಡ ನೀವು ನಮಗೆ ಅಲ್ಲ ಸರ್, ಮರಿಯೋದು ಪರವಾಗಿಲ್ಲ. ಈಗ ಲಿಟಲಿ ಬ್ಯಾಗ್ ಕೊಟ್ಟಿರೋ ಅನಕೊಂಡನ. ನನಗೆ ವಿ ಇಮ್ಯಾಜಿನ್ ಅಲ್ಲಿ ತಂದು ಬಿಡ್ತೀವಿ ಎಲ್ಲರೂ, ನಾವು ಒಬ್ಬನೇ ಅಲ್ಲ ಎಲ್ರಿ ಅನಕೊಂಡ ಅಂತ. ಸೊ ಏನಾಗುತ್ತೆ, ಕೆಲವೊಂದು ಟೈಮ್ ತೋರ್ಸೋದು ಬೇರೆ, ರಿಯಾಲಿಟಿ ಬೇರೆ ಸರ್. ಆ್ಯಕ್ಚುಲಿ ಅದು ಮರಿಗಳು ಆ್ಯಕ್ಚುಲಿ ಅದನ್ನು ಬೆಳೆಸೋ ಟೈಮಲ್ಲಿ ಆಗಿರೋ ಚಾಲೆಂಜಸ್ ಎಲ್ಲ ತಿಂತಾ ಇರಲಿಲ್ಲ ಆ್ಯಕ್ಚುಲಿ. ಅವು ನಾಟ್ ಈಟಿಂಗ್. ಆ್ಯಕ್ಚುಲಿ ಏನು ತಿಂತಾ ಇತ್ತು ಅನ್ಕೊಂಡು ನಾವು ಫಸ್ಟ್ ಇನಿಷಿಯಲಿ ವಿಸ್ ಗಿವ್ ಚಿಕನ್ ಇತ್ತಲ್ಲ, ಅದು ಕೊಡ್ತಿದ್ವಿ. ಅದು ತಿಂತಾ ಇರಲಿಲ್ಲ ಆ್ಯಕ್ಚುಲಿ. ದಟ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಅಸ್, ನಾನು ಮಂಜು ಮತ್ತು ಸುಮಾರು ಜನ. ಆಮೇಲೆ ಅದು ಗೋಪಾಲ್ಗೌಡ ಹಾಸ್ಪಿಟಲಲ್ಲಿ ಚೆಕ್ ಮಾಡಿದಾಗ ವೆನ್ ವಿ ರಿಯಲೈಸ್ಡ್, ಸ್ಕ್ಯಾನ್ ಮಾಡಿದಾಗ ಹಾರ್ಟಲ್ಲಿ ಪಂಚರ್ ಆಗಿತ್ತು. ಆವಾಗ ವಿ ಕಾಂಟ್ಯಾಕ್ಟೆಡ್ ದ ಕೊಲಂಬೋ ಝೂ, ಗಂಗಾ ಅಂತ. ಅಂದರೆ ವಿ ಹ್ಯಾವ್ ಟೇಕನ್ ಬ್ಲಡ್ ಫ್ರಮ್ ದೇರ್, ಹಂಗಾಗಿದೆ ಕೊಡ್ತೀವಿ ಬಿಡಿ ಪರವಾಗಿಲ್ಲ. ಅವರಿಗೆ ಒಂಥರ
ಇದಿಲ್ಲ ಅವ್ರಿಗೆ, ಎಷ್ಟು ಬೇಕಾದ್ರೆ ಕೊಡ್ತೀವಿ ಅನಕೊಂಡ ತೊಡೋಗಿ ಅಂತ. ಸೊ ದೋಸ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಅನಕೊಂಡ ಫೀಡ್ ಮಾಡೋದು ಇದೆಲ್ಲ ಇರೋಬ್ಬರ ತಲೆಲ್ಲ ಉಪಯೋಗಿಸಿ ಎಲ್ಲರಿಗೂ ಕೇಳಿ ಏನೇನೋ ಮಾಡಿ ಸೂಪ್ ಮಾಡೋದಂತೆ. ಅನಕೊಂಡ ಹಾರ್ಟ್ ಸರಿ ಮಾಡಿದ್ರ? ಇಲ್ಲ, ಸತ್ತೋಯ್ತು ಆ್ಯಕ್ಚುಲಿ. ಆಲ್ ಸಟೆ ನಾನದಲ್ಲೇ ಒಂದು ಸತ್ತೋಗಿತ್ತು. ಆಮೇಲೆ ಅದೆಲ್ಲ 2 ಡೈಡ್. ಆಮೇಲೆ ವಿ ಗಾಟ್ ಚೀತಾಸ್ ಫ್ರಮ್ ಜೋಹಾನ್ಸ್ಬರ್ಗ್. ಚೀತಾ ಬಗ್ಗೆ ಅಸಲು ನಾನು ಡಾಕ್ಟರ್ ಸ್ಕಾಟ್ ಅಂತ ಇದ್ದಾರೆ, ಚೀತಾ ಎಕ್ಸ್ಪರ್ಟ್. ಓಕೆ, ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವರು ಇಲ್ಲ ಬ್ರೀಡ್ ಮಾಡ್ಕೋಬೇಡಿ ಬದುಕಲ್ಲ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಆಯ್ತು. ಆ್ಯಕ್ಚುಲಿ ಬ್ರೀಡ್ ಮರಿ ಆಗ್ತು, ಸರ್ವೈವ್ ಆಗಲ್ಲ. ಅನಕೊಂಡ ಐ ವಿಲ್ ಟೆಲ್ ದ ಎಕ್ಸ್ಪರ್ಟೀಸ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಅನಕೊಂಡ ಟೈಮಲ್ಲಿ ಚಿವಾಸ್ ಅಂತ ಒಬ್ಬ ಇದ್ದಾರೆ ಸರ್, ಜೀಸಸ್ ಚಿವಾಸ್ ಅಂತ. ಅವ್ನು ಸಿಕ್ತು ರೆಫರೆನ್ಸು. ಅವ್ನಿಗೆ ಮೇಲ್ ಮಾಡ್ತಿದ್ರು, ಹೆಂಗೆ ಪ್ರಾಬ್ಲಮ್ ಇದೆ ನನಗೆ, ಐ ಆಮ್ ಅನೇಬಲ್ ಟು ಫೀಡ್ ಅವರ್ ಅನಕೊಂಡಾಸ್ ಅಂತ. ಈ ವರ್ಕ್ ಇನ್ ಫ್ರೀ ರೇಂಜ್ ಅನಕೊಂಡ ಆ್ಯಕ್ಚುಲಿ. ಓಕೆ, ಅಮೆಝಾನ್ ಫಾರೆಸ್ಟಲ್ಲಿ ಫ್ರೀ ರೇಂಜ್ ಅನಕೊಂಡ ವರ್ಕ್ ಮಾಡಿದ್ದಾನೆ. ಹೆಂಗೆ ಮೇಲ್ ಬಂತು ಅಂದರೆ, ಸಾರಿ ಡಾಕ್ಟರ್, ಐ ವರ್ಕ್ ಇನ್ ಫ್ರೀ ರೇಂಜ್ ಅನಕೊಂಡ, ಕ್ಯಾಪ್ಟಿವ್ ಅನಕೊಂಡ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಕೊಟ್ಟರು ಸರ್. ದಟ್ ಇಸ್ ದ ಲೆವೆಲ್ ಆಫ್ ಎಕ್ಸ್ಪರ್ಟೀಸ್ ದೇ ಹ್ಯಾವ್. ಆಮೇಲೆ ಯಾರೋ ರೆಫರೆನ್ಸ್ ಕೊಟ್ಟರು, ಯು ಕಾಂಟ್ಯಾಕ್ಟ್ ದಿಸ್ ಪರ್ಸನ್ ಇಸ್ ವರ್ಕ್ಡ್ ಆನ್ ಕ್ಯಾಪ್ಟಿವ್ ಅನಕೊಂಡ. ಅಂದರೆ ದೇ ಡಿಮಾರ್ಕೆಟ್ ಕ್ಯಾಪ್ಟಿವ್ ವೈಲ್ಡ್ ಲೈಫ್ ಬೇರೆ, ಆಮೇಲೆ ಫ್ರೀ ರೇಂಜಿಂಗ್ ವೈಲ್ಡ್ ಲೈಫ್ ಬೇರೆ. ನಮ್ಮಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಡಾಕ್ಟ್ರು ಎಲ್ಲದಕ್ಕೂ ಟ್ರೀಟ್ ಮಾಡಿ. ಅಲ್ಲಿ ದ ಲೆವೆಲ್ ಆಫ್ ಸ್ಪೆಷಲೈಸೇಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವ್ರು ಆರ್ಥೋಪೆಡಿಕ್ಗೆ ಬೇರೆ ಇರ್ತಾರೆ, ಕಣ್ಣಿಗೆ ನಮ್ಮ ಹೆಂಗೆ ಹ್ಯೂಮನಲ್ಲಿ ಇರ್ತಾರಲ್ಲ ಸರ್, ಆ ಥರ ಕಣ್ಣಿಗೆ ಬೇರೆ ವೈಲ್ಡ್ ಲೈಫ್ ಡಾಕ್ಟ್ರು, ಆಮೇಲೆ ಸ್ಪೀಶೀಸ್ ಸ್ಪೆಸಿಫಿಕ್ ಇದ್ದಾರೆ. ಅವ್ನು ಚೀತಾನ ಇಲ್ಲಿ ಓನ್ಲಿ ವರ್ಕ್ ಆನ್ ಚೀತಾಸ್ ಅಷ್ಟೇ. ನಾವು ಮೈಸೂರು ಝೂಲ್ಲಿ ಎಲ್ಲ ಪ್ರಾಣಿ ಎಷ್ಟೋ ಸ್ಪೀಸ್ ನಾವು ಒಬ್ಬರೇ, ಅಂದರೆ ನಾವು 3 ಜನ ಇದ್ವಿ, ಎಲ್ಲದನ್ನು ಹ್ಯಾಂಡಲ್ ಮಾಡೋದು. ಅಂದರೆ ಕಲಿಯಕ್ಕೆ ಸರ್ ನಾವು ಕಲಿತಿದ್ವಿ. ನಾವು ಆ್ಯಕ್ಚುಲಿ ಯಾರಿಗೂ ಮೆಸೇಜ್ ಮಾಡಿ, ಅಂದರೆ ಅದೇನು ಅಷ್ಟೊಂದು ವಾಟ್ಸಪ್ಪಲ್ಲಿ ಕಾಣುತ್ತೆ, ಮೇಲ್ ಮಾಡ್ತಿದ್ವಿ, ಆಮೇಲೆ ಫೋನಲ್ಲಿ ಮಾಡಿಕೊಂಡು ವಿ ಯೂಸ್ ಟು ಲಿಟಲಿ ಲರ್ನ್ ಫ್ರಮ್ ಸ್ಕ್ರ್ಯಾಚ್. ಆ್ಯಂಡ್ ಮೈಸೂರು ಝೂ ಗೇವ್ ಮಿ ಲಾಟ್ ಆಫ್ ಎಕ್ಸ್ಪೋಜರ್. ನನಗೆ ಸುಮಾರು ಟ್ರೈನಿಂಗ್ಸ್ ಕೊಟ್ಟರು ಆ್ಯಕ್ಚುಲಿ. MCBT ಇರ್ಬೋದು. ಆವಾಗಲೇ ನಾನು ಇನ್ನೂ ವೆನಮಸ್ ಸ್ನೇಕ್ ಅಂದರೆ ಕಿಂಗ್ ಕೋಬ್ರಾ, ಅವಾಗಲೇ ನಾನು ತುಂಬ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದು. ಕಿಂಗ್ ಕೋಬ್ರಾ ಆಸ್ ಗಿವನ್ ರೆಪ್ಟೈಲ್ ಸೆಕ್ಷನ್. ಕಿಂಗ್ ಕೋಬ್ರಾ ಎಕ್ಸ್ಪೀರಿಯನ್ಸ್ ವಾಸ್ ಗ್ರೇಟ್. ಆಯ್ತಾಳ ಒಬ್ಬರವರು ಬರೋರು, ಅವರೆಲ್ಲ ಏಯ್ ಡೋಂಟ್ ಹ್ಯಾಂಡಲ್ ಸರ್, ನಮಗೆ ವಿ ನೋ ಹೌ ಟು ಹ್ಯಾಂಡಲ್ ಇಟ್ ಅಂತ ಹೇಳ್ಬಿಟ್ಟು ವಿ ಯೂಸ್ ಟು ಹ್ಯಾಂಡಲ್ ಕಿಂಗ್ ಕೋಬ್ರಾಸ್. ಒಂದ್ಸರಿ ಏನಾಯಿತು, ಕಿಂಗ್ ಕೋಬ್ರಾ ನಾವು ಎವ್ರಿ ಟ್ಯೂಸ್ಡೇ ಶಿಫ್ಟ್ ಮಾಡ್ತೀವಿ. ಮಂಜು ಇರ್ಬೋದು, ಬೇರೆಯವರು ಗೊತ್ತಾಗಿಲ್ಲ, ಬೈ ಮಿಸ್ಟೇಕ್ ಏನಾಗಿದೆ, ಶಿಫ್ಟ್ ಮಾಡ್ಬೇಕಾದ್ರೆ ಹಿಂದ್ಗಡೆ ಬಂದ್ಬಿಡಿದೆ ಆ್ಯಕ್ಚುಲಿ. ಇಟ್ ಅಸ್ ಥ್ಯಾಂಕ್ಫುಲಿ ಅವತ್ತು ಐ ವಾಸ್ ವೇರಿಂಗ್ ಸೇಫ್ಟಿ ಶೂಸ್. ಅದಾದ ಅನ್ಬಾದ್ಮೇಲೆ ಸೊ ಸೇಫ್ಟಿ ಶೂ ಹಾಕಿಲ್ಲ ಅಂದರೆ ಸರ್, ಇಫ್ 1 ಬೈಟ್ ಆಫ್ ಕಿಂಗ್ ಕೋಬ್ರಾ ಯುವರ್ ಗಾನ್. ಇಸ್ ನೋ ಆಂಟಿವೆನಮ್ ಫಾರ್ ಕಿಂಗ್ ಕೋಬ್ರಾ. ಜಸ್ಟ್ ಮಿನಿಟ್. ನನಗೆ ಅದು ಸೆಕೆಂಡ್ ಲೈಫ್ ಅನ್ಸ್. ನನಗೆ ಪಕ್ಕ ಶೂ ಇದೆ, ಶೂ ಪಕ್ಕನೇ ಹೋಗಿದೆ ಸರ್. ಹಾವು ಅಂತಾರೆ, ಥ್ಯಾಂಕ್ಫುಲ್ ಇಟ್ ರಿಫ್ಲೆಕ್ಸ್, ಯು ಕಮ್ ಬ್ಯಾಕ್. ಆಮೇಲೆ ನಂಗೆ ತುಂಬ ಚೆನ್ನಾಗಿ ಅನಿಸಿದ್ದು ಓರಲ್ ಅಲ್ಸರ್ ಆಫ್ ರಾಕ್ ಪೈಥನ್, ರೆಟಿಲ್ ಪೈಥನ್, ಅದನ್ನು ಟ್ರೀಟ್ ಮಾಡೋದು. ಸುಮಾರು ಹೆಸರು ಪುಟ್ ಒಂದು ಫೇಸ್ಬುಕ್ ಆ ಟೈಮಲ್ಲಿ. ಆಮೇಲೆ ಎಲ್ಲೋ ಜಮೀನು ಅಗಿಬೇಕಾದ್ರೆ ಸಿಗುವಂತಹ ಹೆಬ್ಬಾವುಗಳು. ತಮಾಷೆ ಅಂದರೆ ಸರ್, ಹೆಬ್ಬಾವು ಅಂತ ಯಸ್ ಗಾಟ್ ರಲ್ ವೈಪರ್, ಆಲ್ಮೋಸ್ಟ್ ಸೇಮ್ ಕಾಣ್ತವೆ ನೋಡೋಕ್ಕೆ. ತಂದೆಯೇ ಅವ್ರು ಹೇಳಿದ್ವು ಇದಂತ ಹೆಬ್ಬಾವು ಅಂತ. ನೋಡ್ತೀವಿ ತೆಗೆದು, ಇಟ್ ವಾಸ್ ವೈಪರ್. ಅದೇನು ತುಂಬ ಕೊಳಕ್ ಗಾನ್. ಆಮೇಲೆ ಅರ್ಥ ಆಯ್ತು ನನಗೆ. ಅವ್ರು ಏನು ಹೇಳ್ತಾರೆ, ಶು ನಾಟ್ ಬಿಲೀವ್, ನಾವು ಚೆಕ್ ಮಾಡಬೇಕು ಅಂತ. ನಾವು ಅಪ್ಪಿ ಪೈಥಾನ್ ಹಾಕಿದ್ರೆ ಗಾನ್. ಸೊ ವಿ ಟು ಟೇಕ್ ಅಲ್ಟಿಮೇಟ್ ಸೇಫ್ಟಿ ಪ್ರಿಕಾಷನ್ಸ್ ಸರ್. ಪ್ರಾಣಿಗಳು ಸರ್, ಅಂದರೆ ಜನಕ್ಕೆ. ಆಮೇಲೆ ಇನ್ನೂ ಸರ್, ಇದು ಪ್ಯಾಂಗುಲಿನ್ಸ್ ಬರ್ತವೆ, ಪ್ಯಾಂಗುಲಿನ್ ಅಂತ, ಚಿಪ್ಪಂದಿ ಅಂತಲ್ಲ ಸರ್, ಪ್ಯಾಂಗುಲಿನ್ಸು. ಅವು ರೆಸ್ಕ್ಯೂ ಮಾಡಿ, ಅವು ಸಾಕೋದು ತುಂಬ ಕಷ್ಟ ಸರ್. ಅವಕ್ಕೆ ಇರಬೇಕು ಆ್ಯಕ್ಚುಲಿ, ಕೆಂಪಿರಬೇಕು ತಿನ್ನಲಿಕ್ಕೆ. ನಾವು ಹುಡ್ಕೊಂತಿದ್ವಿ ಎಲ್ಲೆಲ್ಲಿ ಕೆಂಪಿರಿವು ಹಾಕಿದ್ದಾವೆ, ಈಗ ಮರದ ಮೇಲೆ ಇದ್ರ ಮೇಲೆ ಬರ್ತಾವಲ್ಲ, ಅದು ಹೊಂಗೆ ಮರದಲ್ಲಿ ಆಗ್ತಾವೆ, ಹೋಗಿ ಅದೆಲ್ಲ ಗೆದ್ದು ಎಲ್ಲ ಕೆಂಪಿರಿವು ಬರ್ತವೆ, ಅದನ್ನು ತಂದು ಹಾಕ್ಬೇಕಾಗಿತ್ತು ಮೊಟ್ಟೆಗೆ. ಸೊ ಎವ್ರಿ ಟೈಮ್ ವಿ ರಿಯಲೈಸ್. ಆಮೇಲೆ ವಿ ಗಾಟ್ ವಲ್ಲಬೀಸ್ ಬಂತು ನಮಗೆ. ಅಲ್ಲ ಜನ ಪೀಪಲ್ ಇಸ್ ಕನ್ಫ್ಯೂಸ್, ಕಾಂಗ್ರೂಸ್ ಅಂತ ವಲ್ಲಬೀಸ್ ಇತ್ತು. ದೆನ್ ಜಿರಾಫೆ ಮರಿಯಾಕೆ ನೋಡಿದ್ದೀನಿ ನಾನು ಆ್ಯಕ್ಚುಲಿ. ಲಿಟ್ರಲಿ ಹ್ಯಾವ್ ಸೀನ್ ಫ್ರಮ್ ಮೈ ಓನ್ ಐ ಜಿರಾಫೆ ಮರಿಯಾಕೆ ಅದು. ಆಮೇಲೆ ತಮಾಷೆ ಆಗ್ತವೆ ಆ್ಯಕ್ಚುಲಿ. ಈ ಹಿಪ್ಪೋಪೊಟಮಸ್ಸು ಬಿಸಿಲಲ್ಲಿ ಕೆಂಪಾಗುತ್ತೆ, ರಕ್ತ ಬರುತ್ತೆ ಅಂತ ನಮಗೆಲ್ಲ ಫೋನ್ ಮಾಡೋದು ಪಬ್ಲಿಕ್ಕು. ಸರ್ ನಿಮ್ಮ ಹಿಪ್ಪೋಪೊಟಮಸ್ಸು ಕೆಂಪಿಲ್ಲ, ರಕ್ತ ಬರ್ತಿದೆ ಅಂತ. ನಾವು ಹೋಗೋದು ಅದು ನಾರ್ಮಲ್ ಕಂಟ್ರಿ ಅಂತ ಹೇಳೋದು. ಈ ಥರ ಎಲ್ಲ ತಮಾಷೆನೂ ಆಗಿದ್ದಾವೆ. ಇವೆಲ್ಲ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮೈಸೂರು ಝೂ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.